ಲೋಕನಾಯಕ ನಗರದಲ್ಲಿ ಭಕ್ತಿ ಸಂಭ್ರಮ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಹಬ್ಬಕ್ಕೆ ಸಾವಿರಾರು ಭಕ್ತರು. ಶಾಸಕ ಕೆ ಹರೀಶಗೌಡ ಪಾಟೀಲ್. ಮೈಸೂರಿನ ಲೋಕನಾಯಕ ನಗರದಲ್ಲಿ ದೇವಿ ಆರಾಧನೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ವಾರ್ಷಿಕ ಹಬ್ಬವು ಭಕ್ತಿ ಮತ್ತು ಸಂಭ್ರಮದಿಂದ ಜರುಗುತ್ತಿದೆ. ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ, ಸಂಜೀವಿನಿ ಸರ್ಕಲ್, ಹೆಬ್ಬಾಳ ಮುಖ್ಯ ರಸ್ತೆ, ಲೋಕನಾಯಕ ನಗರದಲ್ಲಿ ಇಂದು 27/7/2026 ಸೋಮವಾರ ಅದ್ದೂರಿ ಹಬ್ಬ ಆಚರಿಸಲಾಯಿತು. ಸಂಜೆ 4 ಗಂಟೆಗೆ ದೇವಸ್ಥಾನದಿಂದ ಮೆರವಣಿಗೆ ಹೊರಟು ತಿಪ್ಪಾಜಿಪುರದಲ್ಲಿ ಕಲ್ಪಿಸಲಾಯಿತು. ಬಳಿಕ ಸಂಜೆ 6 ಗಂಟೆಗೆ ಬ್ಯಾಂಡ್ ಸೆಟ್, ವಾದ್ಯ ಘೋಷ ಮತ್ತು ಭಕ್ತಾದಿಗಳ ಕಳಶ ಹೊಂಬಾಳೆಯೊಂದಿಗೆ ಅಮ್ಮನವರ ಮೆರವಣಿಗೆಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ದೇವಸ್ಥಾನಕ್ಕೆ ವಾಪಸ್ಸು ತಲುಪಿತು. ಈ ಕಾರ್ಯಕ್ರಮದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶಗೌಡ, ಪೈಲ್ವಾನ್ ಶ್ರೀನಿವಾಸ್, ನಾಗೇಂದ್ರ, ಪ್ರಕಾಶ್ ಕುಮಾರ್, ನಾಗೇಂದ್ರ, ಕಾವ್ಯ ಸ್ಟುಡಿಯೋ, ಕೃಷ್ಣಪ್ಪ, ಜಯರಾಮೇಗೌಡ ಸೇರಿದಂತೆ ಹಲವು ಗಣ್ಯರು ಭಾಗವಹಿಸಿ ವಿಶೇಷ ಪೂಜೆ ಸಲ್ಲಿಸಿದರು. ಭಕ್ತಿಭಾವ ಮತ್ತು ಸಮಾಜದ ಒಗ್ಗಟ್ಟಿಗೆ ಸಾಕ್ಷಿಯಾದ ಈ ಹಬ್ಬಕ್ಕೆ ಸಾವಿರಾರು ಭಕ್ತರು ಆಗಮಿಸಿ ಅಮ್ಮನವರ ಆಶೀರ್ವಾದ ಪಡೆದರು. ಬ್ಯೂರೋ ರಿಪೋರ್ಟ್ ಕೆ ಕಾಂತರಾಜು, NKS-TV4 ಮೈಸೂರು. ಮೈಸೂರು ನಗರದಲ್ಲಿ ಆಷಾಢ ಮಾಸ ಯಾವಾಗ ಶುರು ಆಯ್ತು ಅವತ್ತಿಂದನೂ ಎಲ್ಲಾ ಭಾಗಗಳನ್ನು ತಾಯಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡುವಂತದ್ದನ್ನ ನಾವು ತುಂಬಾ ನೋಡ್ತಾ ಇದೀವಿ. ಭಕ್ತಿ ಪೂರ್ವಕವಾಗಿ ವಿಜೃಂಭಣೆಯಿಂದ ಆ ತಾಯಿ ಚಾಮುಂಡೇಶ್ವರಿಯನ್ನ ಆರಾಧನೆ ಮಾಡ್ತಾ ಇದೀವಿ ಎಲ್ಲಾ ಭಾಗಗಳಲ್ಲೂ. ಅದೇ ರೀತಿ ಇವತ್ತು ಲೋಕನಾಯಕನಗರದಲ್ಲಿರುವಂತಹ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂತಹ ಪೂಜೆಯನ್ನ ಇಟ್ಟು ನಾಳೆ ಅನ್ನದಾನವನ್ನು ಏರ್ಪಾಡು ಮಾಡಿರುವಂತದ್ದು. ಪ್ರತಿ ವರ್ಷದಂತೆ ಈ ವರ್ಷನೂ ಸಹ ಚಾಮುಂಡೇಶ್ವರಿ ತಾಯಿನ ಹೆಚ್ಚು ಕಡಿಮೆ 35 ವರ್ಷದಿಂದ ಇಲ್ಲಿ ಈ ದೇವಸ್ಥಾನವನ್ನ ಈ ಭಾಗದ ಜನರು ಎಲ್ಲರೂ ಸೇರಿ ಮಾಡ್ಕೊಂಡು ಬರ್ತಾ ಇದಾರೆ. ಅದಕ್ಕೆ ನಮ್ಮ ನಾಗೇಂದ್ರನವರು ಈ ದೇವಸ್ಥಾನ ಕಟ್ಟೋದಕ್ಕೆ ಜಾಗವನ್ನ ಕೊಟ್ಟವ್ರೆ. ಈ ಭಾಗದ ನಗರ ಪಾಲಿಕೆ ಸದಸ್ಯರಾಗಿದ್ದಂತ ಶ್ರೀನಿವಾಸಣ್ಣವರು, ಮತ್ತೆ ನಮ್ಮ ಸಂಜೀವಿನಿ ಕುಮಾರಣ್ಣವರು, ನಾಗೇಶ್ ಅವರು, ದಿನೇಶ್ ಅವರು, ನಮ್ಮ ಶಿವಕುಮಾರ್ ಅವರು, ಕೃಷ್ಣಪ್ಪ ಅವರು, ಜಯರಾಮಣ್ಣ, ಎಲ್ಲಾರನ್ನು ಈ ಭಾಗದ ಎಲ್ಲಾ ಮುಖಂಡರು, ಚಂದ್ರಹಾಸ್ ಅವರು, ನಮ್ಮ JDS ಮುಖಂಡರಾದಂತಹ ಚಂದ್ರಹಾಸ್ ಅವರು ಎಲ್ಲಾರನ್ನು ಸೇರಿ ವಿಜೃಂಭಣೆಯಿಂದ ಇಲ್ಲಿ ತಾಯಿ ಚಾಮುಂಡೇಶ್ವರಿ ಪೂಜೆಯನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಭಕ್ತಿಪೂರ್ವಕವಾಗಿ. ನಾನು ಪ್ರತಿ ವರ್ಷ ಇಲ್ಲಿಗೆ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗುವಂತದ್ದನ್ನ ಮಾಡ್ತಾ ಇದ್ದೀನಿ. ಅದೇ ರೀತಿ ಈ ವರ್ಷನೂ ಇಲ್ಲಿಗೆ ಬಂದು ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಅವಳ ಪೂಜೆಯನ್ನ ಮಾಡಿ ಅವಳಿಗೆ ಸೇವೆಯನ್ನ ಮಾಡಿ ನಾವು ಸಂತೃಪ್ತ ಆಗ್ತಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಳ್ಳೆದಾಗ್ಲಿ ಎಲ್ರಿಗೂ. ನಮ್ಮ ಭಾಗದಲ್ಲಿ ಬಡಾವಣೆಯಲ್ಲಿ ಲೋಕನಾಯಕ ನಗರದಲ್ಲಿ ಹೆಚ್ಚು ಕಡಿಮೆ 35 ವರ್ಷದಿಂದ ನಾವು ವಿದ್ಯಾಗಣಪತಿ ಮತ್ತು ಚಾಮುಂಡೇಶ್ವರಿ ಸೇವಾ ಟ್ರಸ್ಟ್ ಅಂತ ಮಾಡ್ಕೊಂಡು ಅದ್ರ ಮುಖಾಂತರ ನಾವು ನಮ್ಮ ಸುಧಾಮೂರ್ತಿ ಸಂಜೀವಿನಿ ವೃತ್ತದ ಬಳಿಗೆ ಚಪ್ರ ಹಾಕಿ ಒಂದು ದಿನ ಮಟ್ಟಿಗೆ ನಾವು ಪೂಜೆಯನ್ನು ಮಾಡಿ ನಾವು ಈ ತಾಯಿನ ಮೆರವಣಿಗೆ ಮಾಡಿ ಉತ್ಸವನ್ನ ಇದ್ ಮಾಡ್ತಾ ಇದ್ವಿ. ಅದಾದ ನಂತರ ಈ ಗ್ರಾಮದ ಪ್ರತಿಯೊಬ್ಬರು ಕೂಡ ಸೇರಿ ಒಂದು ತೀರ್ಮಾನ ತಗೊಂಡು ಇಲ್ಲೇನಾದ್ರು ಒಂದು ದೇವಾಲಯನ ನಿರ್ಮಾಣ ಮಾಡ್ಬೇಕು ಅಂತ ಪ್ರತಿಯೊಬ್ಬರು ಗ್ರಾಮಸ್ಥರು ಸೇರಿ ಪ್ರತಿಯೊಬ್ಬರು ಶ್ರಮ, ಅದು ಎಲ್ಲ ಶ್ರಮದಿಂದ ಇವತ್ತು ವಿಘ್ನೇಶ್ವರ ದೇವಸ್ಥಾನ ಮತ್ತೆ ನವಗ್ರಹ ದೇವಸ್ಥಾನ ಸ್ಥಾಪನೆ ಆಯ್ತು. ಮೊದಲು ನಾವು ಗ್ರಾಮ ದೇವತೆ ಹಬ್ಬ ಆಚರಣಾ ಮಟ್ಟದಲ್ಲಿ ತಾಯಿ ಚಾಮುಂಡೇಶ್ವರಿ ದೇವಿನ ಆಚರಣೆ ಮಾಡ್ಕೊಂಡು ಬಂದು 33 ವರ್ಷಗಳ ಹಿಂದ ಇಲ್ಲಿ ವಾಸ ಮಾಡ್ಕೊಂಡಿದ್ದೇನೆ. ಹೀಗಾಗಿ ಇಲ್ಲಿ ಈ ಮೂಲ ಗ್ರಾಮ ಕುಂಬಾರಕೊಪ್ಪಲು ಅಂತ ಏನಿತ್ತು, ಈ ಮೂಲ ಗ್ರಾಮದ ಅವರ ಭೂಮಿಗಳಾಗಿದ್ವು ಇವೆಲ್ಲವೂ. ಸುಮಾರು 1 ಮೈಲಿ ಗಟ್ಟಲೆ ಎಲ್ಲ ಕುಂಬಾರಕೊಪ್ಪಲು ಅವ್ರ ಗ್ರಾಮನೇ ಹೌದು. ಇಂಥ ಸಂದರ್ಭದಲ್ಲಿ ಇದನ್ನ ಶ್ರೀರಂಗಪಟ್ಟಣ ತಾಲೂಕು ಆಗ್ಬೋದು, ನಾಗಮಂಗಲ ಆಗ್ಬೋದು, ಮಳವಳ್ಳಿ ಆಗ್ಬೋದು, ಇತರೆ ನಮ್ಮ ಮಂಡ್ಯ ಜಿಲ್ಲೆಯ ಎಲ್ಲಾ ಮತ್ತೆ ಮೈಸೂರು ಜಿಲ್ಲೆಯ ಎಲ್ಲಾ ತಾಲೂಕಿನವ್ರು ಇಲ್ಲಿ ಬಂದು ವಾಸಕ್ಕೆ ಮನೆ ಮಾಡ್ಕೊಂಡ್ಬಿಟ್ಟವ್ರೆ. ಕಷ್ಟವಾಗ್ತದೆ ಅಂತ ಹೇಳಿದಾಗ ಕುಮಾರಣ್ಣವ್ರೆ ನಾವೇ ಇರೋ ಜಾಗವನ್ನ ಕೊಡ್ತೀವಿ, ಚಾಮುಂಡಮ್ಮ ನಮಗ್ ಕೊಟ್ಟಾಗ ನಾವ್ಯಾಕೆ ಅಮ್ಮನ್ ಕೂರ್ಸ್ಕೊಂಬಾರ್ದು ಅಂತ ಹೇಳಿ ಈ ಭಾಗದ ರಾಜಕಾರಣಿಗಳು ಕೂಡ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಹೆಲ್ಪ್ ಮಾಡಿದ್ರು. ಕೊಟ್ಟಾಗ ದೇವಸ್ಥಾನ ಅದ್ದೂರಿ ಆಯ್ತು. ಈ ಮೋರ್ಚಾ ಉಪಾಧ್ಯಕ್ಷರು ಚಾಮರಾಜ ಕ್ಷೇತ್ರ. ನಾವು ಈ ಸ್ಥಳೀಯದಲ್ಲಿ ಲೋಕನಾಯಕ ನಗರ ವಾಸಿಯಾಗಿದ್ದು ಈ ಭಾಗದಲ್ಲಿ ಅದ್ದೂರಿಯಾಗಿ ವಿಜೃಂಭಣೆಯಿಂದನೇ ಪ್ರತಿ ವರ್ಷನೂ ಇದೇ ರೀತಿ ಆಷಾಢ ಶುಕ್ರವಾರ 3ನೇ ಶುಕ್ರವಾರದಂದು ಬಂದಿರೋದ್ರಿಂದ ಈ ಸಲ ಈ ಭಾಗದ ಎಲ್ಲಾ ಮುಖಂಡರುಗಳು ಸೇರಿ ಹಬ್ಬವನ್ನು ಆಚರಿಸುತ್ತಿದ್ದೇವೆ. ಮತ್ತೆ ಪ್ರತಿ ವರ್ಷನೂ ಈ ಸುತ್ತಮುತ್ತಲಿನ ಅಂದ್ರೆ ಈ ಭಾಗದಲ್ಲಿರುವ ಲೋಕನಾಯಕ ನಗರ ಅಂದ್ರೆ ತುಂಬಾ ಹೆಸರುವಾಸಿಯಾಗಿದೆ. ಅದು ಸಂಜೀವಿನಿ ಸರ್ಕಲ್. ಈ ಸಂಜೀವಿನಿ ಸರ್ಕಲ್ ಹತ್ತಿರದಲ್ಲಿರುವ ದೇವಸ್ಥಾನ ಚಾಮುಂಡಮ್ಮ ದೇವಸ್ಥಾನ. ಈ ಚಾಮುಂಡೇಶ್ವರಿ ದೇವಸ್ಥಾನ ನಾವು ಇಲ್ಲಿ ತುಂಬಾ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡ್ಬೇಕಂದ್ರೆ ಎಲ್ಲಾ ಹೋರಾಟ ಮಾಡಿ ಒಂದು ದೇವಸ್ಥಾನ ಮಾಡಿದ ಈ ಭಾಗದಲ್ಲಿ ಎಲ್ಲರೂ ಸಹಕರಿಸಿ ಒಂದು ದೇವಸ್ಥಾನ ಆಯ್ತು.
ದೇವಸ್ಥಾನ ಆದ್ಮೇಲೆ ಇಲ್ಲಿ ಒಂದು ಹಬ್ಬ ಮಾಡ್ಬೇಕಂದ್ರೆ ಪ್ರತಿ ವರ್ಷ ನಾವು ಆಷಾಢ ಶುಕ್ರವಾರ ಮಾಡ್ಬೇಕಂತ ಒಂದು ಪ್ಲಾನ್ ಮಾಡಿದ್ವಿ. ಈ ಎಲ್ಲಾ ನಮ್ಮ ಇಲ್ಲಿ ಸುತ್ತ ಇರುವ ನಮ್ಮ ಭಾಗದಲ್ಲಿರೋರು ಎಲ್ಲ ಕೈ ಜೋಡಿಸಿ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ. ಈ ತಾಯಿ ನಮ್ಗೆ ಹಬ್ಬ ಆಚರಿಸೋಷ್ಟು ಶಕ್ತಿ ಕೊಡ್ಲಿ ಅಂತ ನಾವು ಕೇಳ್ಕೊತೇವೆ. ಈ ಭಾಗದಲ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನನ್ನ ಆಸೆ. ಬಿಜೆಪಿ ಉಪಾಧ್ಯಕ್ಷ ಚಾಮರಾಜ. ಇವತ್ತು ವಿಶೇಷವಾಗಿ ಆಷಾಢ ಶುಕ್ರವಾರ, 2ನೇ ಶುಕ್ರವಾರ ತಪ್ಪದ 3ನೇ ಶುಕ್ರವಾರ ಪ್ರತಿ ಶುಕ್ರವಾರನು 4 ವಾರಗಳ ಪ್ರಸಾದನ ಈ ದೇವಸ್ಥಾನದಲ್ಲಿ ಹಂಚ್ತೀವಿ. ಮತ್ತೆ 3ನೇ ವಾರದಲ್ಲಿ ಸೋಮವಾರ ಮತ್ತೆ ಮಂಗಳವಾರ ಪ್ರತಿ ವಿಜೃಂಭಣೆಯಿಂದ ಪ್ರಸಾದ ನಿಯೋಗ, ದೇವರ ಮೆರವಣಿಗೆ, ಕಳಸ ಪ್ರತಿಷ್ಠಾಪನೆ ಪ್ರತಿಯೊಂದು ಕೂಡ ಈ ಮೂಲದಲ್ಲಿ 35 ವರ್ಷಗಳಿಂದ ಸತತವಾಗಿ ನಾವು ಈ ಹಬ್ಬವನ್ನ ಆ ತಾಯಿ ಚಾಮುಂಡೇಶ್ವರಿ ನಾಡದೇವತೆಯ ಹಬ್ಬವನ್ನ ಆಚರಿಸಿಕೊಂಡು ಬರ್ತಾ ಇದೀವಿ. ಚಾಮುಂಡೇಶ್ವರಿ ಹಬ್ಬನ ವಿಜೃಂಭಣೆಯಿಂದ ಮಾಡ್ಕೊಂಡ್ ಬರ್ತಾ ಇದೀವಿ. ಹಾಗೂ ತಿಪ್ಪಾಜಿ ಕೋಟದಿಂದ 101 ಕಳಸ ಸ್ಥಾಪನೆ ಮಾಡ್ಕೊಂಡು ಅಲ್ಲಿಂದ ಮೆರವಣಿಗೆ ಬಂದು ವೀರಗಾಸೆ, ಡೊಳ್ಳು ಕುಣಿತ ಮತ್ತೆ ಇದು 101 ಮೆರವಣಿಗೆ ಮಾಡ್ಕೊಂಡ್ ಬಂದು ಸಂಜೆ 6:30 ಅಷ್ಟೊತ್ತಿಗೆ ನಾವು ದೇವಸ್ಥಾನ ತಲುಪ್ತೀವಿ. ತಲುಪಿದ ನಂತರ ಇಡೀ ಏರಿಯಾಗಳಿಗೆ ಎಲ್ಲಾ ಬೀದಿಗಳಿಗೂ, ಲೋಕನಾಯಕ ನಗರದ ಎಲ್ಲಾ ಕ್ರಾಸ್ಗಳಿಗೂ ಅಮ್ಮನ್ನ ದರ್ಶನ ಪಡೆಯೋದಕ್ಕೋಸ್ಕರ ಪ್ರತಿಯೊಂದು ಕ್ರಾಸ್ಗಳಿಗೂ ನಾವು ಮೆರವಣಿಗೆ ಹೋಗ್ತೀವಿ. ಹಂಗೇನೆದ ಎಲ್ಲಾ ಮುಗಿಸ್ಕೊಂಡು 10-10:30 ನಾವು ಪ್ರಸಾದ ವಿನಿಯೋಗ ಇಟ್ಕೋತೀವಿ. ಅದ್ರ ಜೊತೆಗೆ 4 ವಾರ ಅಂದ್ರೆ 5 ವಾರ ಸೇರ್ಸ್ಕೊಂಡಂಗೆ ಪ್ರತಿ ವಾರನು ಸುಧಾ ಚಾಮುಂಡೇಶ್ವರಿ ಪ್ರಸಾದನ ವಿನಿಯೋಗ ಮಾಡ್ತೀವಿ ನಾವು ಪ್ರತಿ ವಾರನೂ. ಬಿ ಪ್ರಕಾಶ್, ಶ್ರೀ ನಾಗಲಿಂಗೇಶ್ವರ ಎಲೆಕ್ಟ್ರಿಕಲ್ಸ್, ಮೈಸೂರು.